ವಿಧಾನಸೌಧಕ್ಕೆ ಕಳಿಸಿದ್ದೀರಾ. ನಾನಿವಾಗ ಕಳೆದ 10 ತಿಂಗಳಲ್ಲಿ ಈ ಭಾಗದ ಬಹಳಷ್ಟು ರಸ್ತೆಗಳಿಗೆ ಅನುದಾನ ತಂದಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ತಾಯಂದಿರಿಗೆ ಅರಿಶಿನ ಕುಂಕುಮ ಕೊಟ್ಟಿದ್ದೀನಿ, ಯಾವುದೇ ಚುನಾವಣೆ ಇರಲಿಲ್ಲ. ಈ ಊರಿನ ಶಾಲೆಯ ಮಕ್ಕಳಿಗೆ ಬಟ್ಟೆ ಕೊಡಿಸಿದ್ದೀನಿ. ಅಮ್ಮ ಆಂಬುಲೆನ್ಸ್ ಅಂತ ಸಾವಿರಾರು ಜನರ ಪ್ರಾಣ ಕಾಪಾಡಿದ್ದೀನಿ. MBBS ಇಂಜಿನಿಯರಿಂಗ್ ಓದ್ತಾ ಇರೋ ಹುಡುಗರಿಗೆ 5,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಆಟೋ ಡ್ರೈವರ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಅಪ್ಪ ಅಮ್ಮ ಇಲ್ದೇ ಇರೋ 52 ಜನ ಮಕ್ಕಳಿಗೆ 52 ಲಕ್ಷ, ಒಬ್ಬೊಬ್ರಿಗೆ 1 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. ಇದೆಲ್ಲ ನಾನು ಸ್ವಂತ ಕಷ್ಟಪಟ್ಟು ದುಡಿದು ಸ್ಕೂಲ್ಗೆ 625 ಬರುತ್ತೆ ನೋಡಿ, ಮೇ 5ನೇ ತಾರೀಕು ರಿಸಲ್ಟ್ ಅಲ್ಲಿ. ಈ 10 ತಿಂಗಳು ಮನೆ ಮನೆಗೂ ಕಷ್ಟ ಕೇಳಿದ್ದೀನಿ. ನಿಮ್ಮೂರಿಗೂ ನಾನು ಆಫೀಸರ್ಸ್ ಜೊತೆ ಬರ್ತೀನಿ. ಇದೇ ಮರದ ಕೆಳಗಡೆ ಅಧಿಕಾರಿಗಳ ಜೊತೆ ಕುತ್ಕೊಂಡು ನಿಮ್ ಕಷ್ಟ ಕೇಳಿ, ಆಫೀಸರ್ಸ್ ನ ಚಾಪೆ ಮೇಲೆ ಕೂರಿಸಿ ನಿಮ್ ಕಷ್ಟ ಕೇಳಿಸ್ತೀನಿ. ಇವತ್ತು ನಾನು ಗೆದ್ದ ಮೇಲೆ, ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಿಮ್ಗೆ 2,000 ಗೃಹಲಕ್ಷ್ಮಿಯಲ್ಲಿ ಬರ್ತಿದೆ. ಬಸ್ಸಲ್ಲಿ ಏನಾದ್ರು ಚಾರ್ಜ್ ಕೇಳ್ತಿದಾರನಕ? ಮಗ ಬೈದ್ರೆ ಕೋಪ ಮಾಡ್ಕೊಂಡು ಮಗಳ ಮನೆಗೆ ಹೋಗು, ಕಾಸಿಲ್ಲ. ಮಗಳು ಬೈದ್ರೆ ಕೋಪ ಮಾಡ್ಕೊಂಡು ಮಗ ಮನೆಗೆ ಹೋಗು, ಚಾರ್ಜ್ ಇಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ಬಂದಿದ್ದಕ್ಕೆ ಇದಾಯ್ತು. ಇವತ್ತು ರಕ್ಷಾರಾಮಯ್ಯ ಅವ್ರು ಬಂದಿದ್ದಾರೆ. ಈ ಭಾಗದ ಹಿರಿಯ ರಾಜಕಾರಣಿಗಳು, ಬಚ್ಚೇಗೌಡ ಸಾಹೇಬ್ರು ಇವತ್ತು ನಮ್ಮ ಜೊತೆ ಬಂದಿರೋದು ನಮಗೆ ದೊಡ್ಡ ಶಕ್ತಿ. ನಾನು ರಾಜಕೀಯದಲ್ಲಿ ಚಿಕ್ಕವನು, ಅನುಭವದ ಕೊರತೆ ಇದೆ. ಎಲ್ಲೋ ಪಾಠ ಮಾಡ್ಕೊಂಡಿದ್ದೆ. ಫೆಬ್ರವರಿಯಲ್ಲಿ ಭೋಗನಂದೀಶ್ವರ ಟೆಂಪಲ್ ಅಲ್ಲಿ ಸುಧಾಕರ್ ಅವ್ರ ರಥ ಹೇಳುವಾಗ ತೇರ್ ಮುರಿದೋಯ್ತು. ಅದಾಗಿದ್ದು 1 ತಿಂಗಳಿಗೆ ಆ ಈಶ್ವರನಿಗೆ ನಾನೆಲ್ಲೋ ಪಾಠ ಮಾಡ್ಕೊಂಡು ನನ್ನ ಪಾಡಿಗೆ ನಾನು MBBS ಹುಡುಗರಿಗೆ ಪಾಠ ಮಾಡ್ಕೊಂಡಿದ್ದೆ. ಸಡನ್ ಆಗಿ ಕಾಂಗ್ರೆಸ್ ಪಾರ್ಟಿ ಕರೆದು ಟಿಕೆಟ್ ಕೊಡ್ತು. ಅಪ್ಪ ಅಮ್ಮ ಏನು ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಬಂದು ಧೈರ್ಯವಾಗಿ ಹಾಕಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಮ್ಮ ಬಚ್ಚೇಗೌಡ ಸಾಹೇಬ್ರ ಆಶೀರ್ವಾದದಿಂದ ನಾನು ಇವತ್ತು MLA ಆಗಕ್ಕೆ ಸಾಧ್ಯ ಆಯ್ತು. ಈ ಗ್ರಾಮದ ಎಲ್ರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಮನೆ ಮನೆಗೂ ಊರೂರಿಗೂ ನಾನು ಬಂದು ಕಷ್ಟ ಕೇಳ್ತೀನಿ. ರಕ್ಷಾರಾಮಯ್ಯ ಅವರಿಗೆ ವೋಟ್ ಕೊಡಿ ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಎಳ್ವಳ್ಳಿ ರಮೇಶ್ ಅಣ್ಣವ್ರಿಗೆ, ನಮ್ಮ ಬಚ್ಚೇಗೌಡ ಸಾಹೇಬ್ರಿಗೆ, ನಾನು ಸುಧಾಕರ್ ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. 10 ವರ್ಷ ನೀವು MLA ಆಗಿದ್ರಿ, KB ಪಿಳ್ಳಪ್ಪನವ್ರ ಹೆಸರು ಹೇಳಲಿಲ್ಲ. ನಾನು ಗೆದ್ದಿದ್ದ 2 ತಿಂಗಳಲ್ಲಿ PLD ಬ್ಯಾಂಕ್ ಅವ್ರಿಗೆ ಡೈರೆಕ್ಷನ್ ಕೊಟ್ಟೆ, ಡಿಸೆಂಬರ್ ಒಳಗಡೆ ಪಿಳ್ಳಪ್ಪನವ್ರ ವಿಗ್ರಹ ಸ್ಥಾಪನೆ ಮಾಡ್ಬೇಕು ನೀವು ಅಂತ. ನಾನು ಪಿಳ್ಳಪ್ಪ ಸಾಹೇಬ್ರ ವಿಗ್ರಹನ ಸ್ಥಾಪನೆ ಮಾಡಿ ಇವತ್ತು PLD ಬ್ಯಾಂಕಲ್ಲಿ ಸುಧಾಕರ್ ಅವ್ರ ಕೈಲಿ ಆಗದೆ ಇರೋ ಕೆಲಸನ ನಾವು ಮಾಡಿ ತೋರಿಸಿದೀವಿ. ಯಾಕೆಂದ್ರೆ ನಮಗೆ ಪಿಳ್ಳಪ್ಪ ಸಾಹೇಬ್ರು ಮತ್ತೆ ಬಚ್ಚೇಗೌಡ ಸಾಹೇಬ್ರ ಮೇಲೆ, ಕುಟುಂಬದ ಮೇಲೆ ಇರೋ ಗೌರವ. ಇವತ್ತು ನಾನು ಎಲ್ರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಎಲೆಕ್ಷನ್ ಬಂದಾಗ, ವೋಟ್ಗೆ ವಿಚಾರಕ್ಕೆ ಬಂದಾಗ, ಜಾತಿ ಹೆಸರು ಬಂದಾಗ ಚೆನ್ನಾಗೇ ಇರುತ್ತೆ. ಆದರೆ ಇವತ್ತು ಸುಧಾಕರ್ ಅವರು, ಭರಣಿ ವೆಂಕಟೇಶ್ ಅನ್ನೋರು ಸುಧಾಕರ್ ಸಮುದಾಯದವರೇ, ಕೇಸ್ ಹಾಕ್ಸಿ ಅರೆಸ್ಟ್ ಮಾಡಿಸಿದ್ರು. ನುಗ್ತಳ್ಳಿ ರವಿ ಅವರು ಸುಧಾಕರ್ ಸಮುದಾಯದವರೇ, ಕೇಸ್ ಹಾಕಿ ಅರೆಸ್ಟ್ ಮಾಡಿಸಿದ್ರು. ಬಚ್ಚೇಗೌಡ ಸಾಹೇಬ್ರ ಮೇಲೆ ಕೇಸ್ ಹಾಕ್ಸಿದ್ರು. ಎಲ್ಲ ಒಕ್ಕಲಿಗ ಸಮುದಾಯದ ಮುಖಂಡರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿಸಿದ್ರು. ಒಕ್ಕಲಿಗ ಸಮುದಾಯದ ಮೇಲೆ ಪ್ರೀತಿ ಇದ್ರೆ ಯಾಕಷ್ಟು ಜನಕ್ಕೆ ತೊಂದರೆ ಕೊಟ್ಟರು? ನಾನು ಸುಧಾಕರ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ಒಕ್ಕಲಿಗರ ಸಮುದಾಯದ ಮಕ್ಕಳಿಗೆ ಈ 5 ವರ್ಷದಲ್ಲಿ ನೀವು ಸ್ಕಾಲರ್ಶಿಪ್ ಕೊಟ್ಟು ಓದಿಸಿದ್ದೀರಾ ಸರ್? ಯಾರಿಗಾದ್ರೂ ಒಬ್ರಿಗೆ ಸಹಾಯ ಮಾಡಿದ್ರೆ ಹೇಳಿ ಸರ್. ಚುನಾವಣೆ ಬಂದಾಗ ಓಟ್ ಗಿಮ್ಮಿಕ್ಕು ಮಾತಾಡ್ಬೋದು. ನಾನು MBBS ಇಂಜಿನಿಯರಿಂಗ್ ಓದ್ತಾ ಇರೋ ಹುಡುಗರಿಗೆ 1000ಕ್ಕೂ ಹೆಚ್ಚು ಜನಕ್ಕೆ 5,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ನಾನು ಆಂಬುಲೆನ್ಸ್, ಅಮ್ಮ ಆಂಬುಲೆನ್ಸ್ ಅಂತ ₹1 ತಗೊಳ್ಳದೆ ಸರ್ವಿಸ್ ಕೊಡ್ತಾ ಇದ್ದೀನಿ. ಸೀರೆ ಕೊಟ್ಟಿದ್ದೀನಿ, 5 ವರ್ಷನೂ ಸೀರೆ ಕೊಡ್ತೀನಿ. ನನ್ನ ಕಷ್ಟ, ನಾನು ಕೋವಿಡ್ ಅಲ್ಲಿ ಕಳ್ತನ ಮಾಡಿದ ದುಡ್ಡಲ್ಲ ಅದು. ಸುಧಾಕರ್ ನನಗೆ ಅಕ್ಕ, ನಾನು ನೋಡಿ ನನ್ನ ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸುಧಾಕರ್ ಅವ್ರು ಕೋವಿಡ್ ಅಲ್ಲಿ 1000 ಕೋಟಿ ದುಡಿದ್ರು. ಮೊನ್ನೆ ಎಲೆಕ್ಷನ್ ಅಲ್ಲಿ 150 ಕೋಟಿ ತೆಗೆಸ್ದೆ ಆಚೆಗೆ. ಈ ಸಲ ಇನ್ನೊಂದು 150-200 ತೆಗಿಸ್ತೀನಿ ಆಚೆಗೆ. దొంగతనంలా సంపాదించిన దుడ్డు అవుట్లకు తీపిచ్చేది మగతనమేనా? నెక్స్ట్ ఎలక్షన్ ಇನ್ನೊಂದು 100 ತೆಗಿಸ್ತೀನಿ. ನಾನು ನೆಕ್ಸ್ಟ್ ಎಲೆಕ್ಷನ್ ದುಡ್ಡು ಆಡ್ ఉంటుంది ಆಯ್ತಾ? ನಾನು ಹೇಳೋದಿಷ್ಟೇ, ನಿಮ್ಮ ಹುಡುಗ ನಾನು, ನಿಮ್ಮ ಮಕ್ಕಳನ್ನ ಬೆಳೆಸ್ಬೇಕು ಅಂತ ಬಂದಿರೋನು ನಾನು. ಸರ್ಕಾರಿ ಶಾಲೆ ಮಕ್ಕಳನ್ನ, ಬಡವ್ರ ಮಕ್ಕಳನ್ನ, ಅಕ್ಕ ಗೆದ್ದ ಮೇಲೆ ನಾನು 52 ಜನ ಮಕ್ಕಳಿಗೆ 52 ಲಕ್ಷ ಡಿಪಾಸಿಟ್ ಮಾಡಿದೆ. ಅಪ್ಪ ಅಮ್ಮ ಇಲ್ಲ, ನಾನು ತಂದೆ ತಾಯಿ ಇಲ್ಲದೆ ಇರೋನು. ಆ ಹುಡುಗರಿಗೆ ಮದುವೆಗಾಗ್ಲಿ, ಕಷ್ಟಕ್ಕಾಗ್ಲಿ, ಸುಖಕ್ಕಾಗ್ಲಿ ಅಂತ ಏನಕ್ಕೆ ಅವಶ್ಯಕತೆ ಇತ್ತು ಮಾಡೋದು? 4 ವರ್ಷ ನಾನು ಸುಮ್ಮನೆ ಇರ್ಬೋದಾಗಿತ್ತು. ಇವೆಲ್ಲ ಮಾಡ್ತಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ.
ನಾನು ಬಚ್ಚೇಗೌಡ ಸಾಹೇಬ್ರಿಗೆ ಅವ್ರ ಕುಟುಂಬಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಈಗ ಮತ್ತಷ್ಟು ವಿಚಾರಗಳು ಸಾಹೇಬರು ಮಾತಾಡ್ತಾರೆ. ನಮ್ದು ಕ್ರಮ ಸಂಖ್ಯೆ 3 ರಕ್ಷಾರಾಮಿ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಕೈ ಮುಗಿದಿ ಗ್ರಾಮದ ಜನತೆನ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕುಪ್ಪಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮಗಳಿಂದ ಬಂದಿರ್ತಾರೆ.